ಸರ್ 2 ಬಕೆಟ್ ನೀರು ಹಿಡಿಯುತ್ತೆ. ಟೈಮರ್ ಆನ್ ಮಾಡಬೇಕು. ರನ್ನಿಂಗ್ ಆಗುತ್ತೆ. ರನ್ನಿಂಗ್ ಆದಮೇಲೆ ಸರ್ಪ್ ಹಾಕ್ತಾ ಇದೀನಿ. ಜಸ್ಟ್ ಹಿಂಗೆ ಆಗಿಬಿಟ್ರಾಯ್ತು. ಒಳಗಡೆ ಏನು ಅಜ್ಜೋ ಅವಶ್ಯಕತೆ ಇರಲ್ಲ. ಜಸ್ಟ್ ಹಿಂಗೆ ಆಗಿಬಿಡ್ತಾ ಇರೋದಷ್ಟೇ. ನೋಡಿ ಆಲ್ರೆಡಿ ನಿಮ್ಮ ಬಟ್ಟೆಲಿರೋ ಕೊಳೆ ಬರ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇರುತ್ತೆ. 1 ಮಿನಿಟ್ ಇದ್ದಾಗ ನಿಮಗೆ ಕಂಪ್ಲೀಟ್ ಆಗ್ತಾ ಇದೆ ಅಂದ್ಬಿಟ್ಟು ಅಲಾರಾಮ್ ಬರುತ್ತೆ. ನೋಡಿ 5 ನಿಮಿಷಕ್ಕೆ ಇದು ವೈಟ್ ಬಟ್ಟೆ ಒಂದು ಸ್ವಲ್ಪ ಕೊಳೆ ಇಲ್ದಂಗೆ ಹೋಗಿದೆ. ಬಟ್ಟೆ ಎಲ್ಲ ತೆಗ್ದಾದ್ಮೇಲೆ ನೋಡಿ ಜಸ್ಟ್ ಇದನ್ನು ತೆಗೆದು ಹೊರಗಡೆ ಬಿಟ್ರಾಯ್ತು. ಎಲ್ಲ ಖಾಲಿ ಆಗಿಬಿಡುತ್ತೆ. ಸರ್ ನೋಡಿ ಸರ್, ಬಾಹುಬಲಿ ಫಿಲಮಲ್ಲಿ ಎತ್ಕೊ ಹೋಗ್ತಾರೆ ಆ ರೀತಿ ಎತ್ಕೊಂಡು ಹೋಗ್ಬೋದು. ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು ನಮ್ಮ ವಾಷಿಂಗ್ ಮಿಷಿನ್. ಲಕ್ಷ್ಮಿ ವಾಷಿಂಗ್ ಮಿಷಿನ್ ಹಳ್ಳಿಗೂ ಡೀಲರ್ಶಿಪ್ ಕೊಡ್ತಾ ಇದೆ. ನಮಸ್ಕಾರ. ಲಕ್ಷ್ಮಿ ವಾಷಿಂಗ್ ಮಿಷಿನಿಂದ ನಮ್ದು ಆಲ್ರೆಡಿ ನಮ್ಮ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಕೇವಲ 4,000ಕ್ಕೆ ಸಿಗುವಂಥ ಏಕೈಕ ವಾಷಿಂಗ್ ಮಿಷಿನ್ ಇದೇ ಇರೋದು. ಇದನ್ನ ಈಗ ಆಲ್ರೆಡಿ ನಾವು ಹಳ್ಳಿಗೆ ಎಲ್ಲ ಕಡೆ ತಲುಪಿಸ್ತಾ ಇದ್ದೀವಿ. ಎಲ್ಲ ಕಡೆ ನಮ್ಮ ಡೀಲರ್ ಇದ್ದಾರೆ. ಈ ಹೊಸದಾಗಿ ಹಳ್ಳಿ ಕಡೆ ಇದು ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಅವಕಾಶ. ಸರ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ತೋರಿಸ್ತೀನಿ ನೋಡಿ. ನೀವು ಮೊದಲು ನೀರು ಹಾಕೋಬೇಕು. ಎಷ್ಟು ನೀರು ಇಡ್ಸುತ್ತೆ ಇದರಲ್ಲಿ ಸರ್? 2.5 ಬಿಂದಿಗೆ ಸರ್. 2 ಬಕೆಟ್ ನೀರು ಹಿಡಿಯುತ್ತೆ. 2.5 ಬಿಂದಿಗೆ ನೀರು. ಇನ್ಪುಟ್ಟಿಂದ ಸ್ವಲ್ಪ ಕೆಳಗಡೆ ನೀರು ಹಾಕೊಂಡ್ರೆ ಆಯಿತು. ನಮ್ಗೆ ಎಷ್ಟು ಬೇಕು ಟೈಮು? 5, 10, 15 ನಿಮಿಷ. ಮೊದಲು ಟೈಮರ್ ಆನ್ ಮಾಡಬೇಕು. ಟೈಮರ್ ಆನ್ ಮಾಡಾದ್ಮೇಲೆ ನೋಡಿ ರನ್ನಿಂಗ್ ಆಗುತ್ತೆ. ರನ್ನಿಂಗ್ ಆದಮೇಲೆ ಸರ್ಪ್ ಹಾಕ್ತಾ ಇದ್ದೀನಿ. ಸರ್ಪ್ ಒಂದು 10ರಿಂದ 15 ರೂಪಾಯಿ ಸರ್ಪ್ ಸರ್ ಒಂದು ಸರಿಗೆ. ಕಂಫರ್ಟ್ ಯೂಸ್ ಮಾಡೋದು ಇದಕ್ಕೆ ಕಂಫರ್ಟ್ ಹಾಕ್ಬೋದು. ಸೊ ಒಂದು 2-3 ರೌಂಡ್ ತಿರುಗಾಕ್ಬೇಡಿ. ಹಾಕಿದ್ಮೇಲೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ 30 ಸೆಕೆಂಡ್ ಓಡ್ತಾ ಇರುತ್ತೆ. ಒಂದೊಂದೇ ಬಟ್ಟೆ ಹಾಕಬೇಕು ಈ ರೀತಿ. ಜಸ್ಟ್ ಹಿಂಗೆ ಆಗಿಬಿಟ್ರಾಯ್ತು. ಒಳಗಡೆ ಏನು ಅಜ್ಜೋ ಅವಶ್ಯಕತೆ ಇರಲ್ಲ. ಜಸ್ಟ್ ಹಿಂಗೆ ಆಗಿಬಿಡ್ತಾ ಇರೋದಷ್ಟೇ. ಒಂದು ಇದಕ್ಕೆ ಎಷ್ಟು ಬಟ್ಟೆ ಹಾಕೋಬೋದು ಸರ್? 4 ಜೊತೆ ಬಟ್ಟೆ ಹಾಕ್ಬೋದು ಸರ್. 4 ಪ್ಯಾಂಟು, 4 ಶರ್ಟು, ನಾರ್ಮಲ್ ಪ್ಯಾಂಟು, ನಾರ್ಮಲ್ ಶರ್ಟು. ಸೊ ಕೇಸ್ ಜೀನ್ಸ್ ಪ್ಯಾಂಟ್ ಇದ್ದರೆ ಸಪ್ರೇಟ್ ಹಾಕ್ಕೊಳ್ಳಿ. ಒಂದು 2-3 ಎಲ್ಲ ಸಪ್ರೇಟ್ ಹಾಕೊಂಡ್ರೆ ಒಳ್ಳೇದು. ಇನ್ ಕೇಸ್ ವೈಟ್ ಬಟ್ಟೆಗಳಿದ್ರೆ ಫಸ್ಟ್ ವೈಟ್ ಬಟ್ಟೆ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಇಂಟ್ಕೊಂಡು ಎತ್ಕೊಳ್ಳಿ. ಮತ್ತು ಅದೇ ನೀರು ಅದೇ ಸರ್ಪು. ಮತ್ತೆ 15 ಟೈಮ್ ಮಾಡ್ಬಿಟ್ಟು ಕಲರ್ ಬಟ್ಟೆ ಹಾಕೋಬೋದು ಸರ್. ಹಾಕಿ 2 ನಿಮಿಷ ಆಗಿದೆ ನೋಡಿ. ಆಲ್ರೆಡಿ ನಿಮ್ಮ ಬಟ್ಟೆಲಿರೋ ಕೊಳೆ ಬರ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇರುತ್ತೆ. ಪವರು ಜಾಸ್ತಿ ತೊಗೊಳ್ಳಲ್ಲ. ಮೈನರ್ ಒಂದು ಪ್ಯಾನ್ ಓಡತ್ತಲ್ಲ ಅಷ್ಟೇ ಪವರು ಸರ್. ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಎರಡೂ ಕಡೆ ತಿರುಗತ್ತೆ. ಎರಡೂ ಕಡೆ 30 ಸೆಕೆಂಡ್. ಕ್ಲಾಕ್ ವೈಸ್ ತಿರುಗತ್ತೆ, 30 ಸೆಕೆಂಡ್ ಆಫ್ ಆಗುತ್ತೆ. ನೆಕ್ಸ್ಟ್ ಆ್ಯಂಟಿ ಕ್ಲಾಕ್ ವೈಸ್ ಓಡುತ್ತೆ ಸರ್. ನೋಡಿ ಇದರಲ್ಲಿ ಮಕ್ಕಳಿರ್ತಾರೆ, ಕೈನಲ್ಲಿ ಏನೋ ಆಟ ಆಡಲಿಕ್ಕೆ ಮುಡ್ತಾರೆ. ಕರೆಂಟ್ ಏನು ಹೊಡಿಯೋದಿಲ್ಲ, ಏನಂದ್ರೆ ಏನಿಲ್ಲ. ಒಳಗಡೆ ಕೈ ಇಟ್ಟರೆ ಏನಾಗಲ್ಲ. ಇನ್ ಕೇಸ್ ನಿಮಗೆ ಮುಂಚಿತ್ತು ಈಗ 15 ನಿಮಿಷ ಆನ್ ಮಾಡಿದ್ದೀನಿ, 10 ನಿಮಿಷಕ್ಕೆ ಬಟ್ಟೆ ಬೇಕು ಅಂದರೆ ಮೈನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಎತ್ಕೋಬೇಕು. ಒಂದ್ಸರಿ ಆನ್ ಮಾಡಿದ್ಮೇಲೆ ಟೈಮರ ಮುಟ್ಟಬಾರ್ದು. ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಸರ್. ಇದು 8 kg ಸರ್. 9 kg ಬರುತ್ತೆ. ಅದರಲ್ಲಿ ಒಂದು ಬಜಾರ್ ಎಕ್ಸ್ಟ್ರಾ ಬರುತ್ತೆ. 500 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ. ಇದರಲ್ಲಿ ಏನಂದರೆ ನಿಮಗೆ ಕ್ಯಾಬ್ ಬಂದು ಟ್ರಾನ್ಸ್ಪರೆಂಟ್ ಬರುತ್ತೆ. ಸೊ ಜಸ್ಟ್ ಇನ್ 1 ಮಿನಿಟ್ ಇದ್ದಾಗ ಬಜಾರ್ ಬರುತ್ತೆ. ಇದರಲ್ಲಿ 9 kgನಲ್ಲಿ ಇದರಲ್ಲಿ ಬಜಾರ್ ಇರಲ್ಲ ಸರ್. ಇದಕ್ಕೂ ಏನು ವ್ಯತ್ಯಾಸ ಇರಲ್ಲ. ಎಲ್ಲ ಸೇಮೇ ಇರುತ್ತೆ. ವರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಅದೊಂದು ಮಾತ್ರ ಚೇಂಜಸ್ ಇರುತ್ತೆ ಸರ್. 5 ನಿಮಿಷ ಇಟ್ಟಿದೆ ನೋಡಿ. ಆಟೋಮೆಟಿಕ್ ಬಂದಿದೆ. ಅದು ಆಫ್ ಆಗಿದೆ ನೋಡಿ. 5 ನಿಮಿಷಕ್ಕೆ ಇದು ವೈಟ್ ಬಟ್ಟೆ ಒಂದು ಸ್ವಲ್ಪ ಕೊಳೆ ಇಲ್ದಂಗೆ ಹೋಗಿದೆ. ಕಾಲರ್ ಎಲ್ಲ ಕ್ಲೀನ್ ಆಗುತ್ತೆ. ಹೌದು ಸೂಪರಾಗಿ ಹೋಗುತ್ತೆ ಸರ್. ಇದರಲ್ಲಿ ಏನೂ ಉಜ್ಜೋದಿಲ್ಲ, ಏನಂದ್ರೆ ಏನಿಲ್ಲ ಸರ್. ನೋಡಿ ಎಷ್ಟು ಕ್ಲೀನಾಗಿ ಬಟ್ಟೆ ವಾಶ್ ಆಗಿದೆ. ವೈಟ್ ಬಟ್ಟೆ ಎಲ್ಲ ಒಳ್ಳೆ ಕ್ಲೀನ್ ಆಗುತ್ತೆ. ಹೌದು ಸರ್, ಒಳ್ಳೆ ಕ್ಲೀನ್ ಆಗುತ್ತೆ. ಈ ನಿಮಗೆ ಇದರಲ್ಲಿ ವೀನರ್ಸ್ ಹಾಕೋತೀವಿ ಇಲ್ಲ ಸರ್. ಜಾಸ್ತಿ ಸರ್ಪ್ ಹಾಕ್ಬೇಕಾ ಏನು ಸರ್? ನೀವು ಜಾಸ್ತಿ ಸರ್ಪ್ ಹಾಕಿದ್ರೆ ಬೇಗ ಬಟ್ಟೆ ವಾಶ್ ಆಗುತ್ತೆ. ಕಡಿಮೆ ಹಾಕೋ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇನ್ನೇನು ತೊಂದರೆ ಇಲ್ಲ ಇದರಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಸರ್. ಈಗ ಬ್ಯಾಚುಲರ್ಸ್ ಇರ್ತಾರೆ. ಈಗ ಮಳೆಗಾಲ ಶುರುವಾಯಿತು, ಆಗಂತೂ ಬಟ್ಟೆ ಒಯ್ಯೋಕೆ ತುಂಬ ತೊಂದರೆ ಇರುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಿರುತ್ತೆ. ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಸರ್. ಇದರಿಂದ ಏನಂದರೆ ತುಂಬ ಈಸಿಯಾಗಿ ವಾಶ್ ಆಗುತ್ತೆ. ನೀರು ಖರ್ಚಾಗಲ್ಲ ನಿಮಗೆ. ತುಂಬ ಇದಾಗುತ್ತೆ. ಸರ್ಫ್ ವೇಸ್ಟ್ ಆಗಲ್ಲ. ಸೊ ಏನಿಲ್ಲ 15 ಮಿನಿಟ್ಸಲ್ಲಿ ಬಟ್ಟೆ ವಾಶ್ ಆಗುತ್ತೆ. ಎಷ್ಟೇ ಕೊಳೆ ಇದ್ರೂ ವಾಶ್ ಆಗುತ್ತೆ. 20,000 30,000 ಕೊಟ್ಟು ತೊಗೊಳ್ಳೋ ಮಿಷಿನ್ಗೆ 4,000 ಕೊಟ್ಟು ಆರಾಮಾಗಿ ತಗೋಬೋದು ಸರ್. ಇದುವರೆಗೆ ಎಲ್ಲೆಲ್ಲಿ ಕೊಟ್ಟಿದೆ ಸರ್? ಸರ್ ಇದು ಆಲ್ ಓವರ್ ಕರ್ನಾಟಕ ಇಲ್ಲಿ ನಾವೇ ಡೆಲಿವರಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಏನಂದರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ರು ಬರ್ತಾ ಇದ್ದಾರೆ. ಸೊ ಅಲ್ಲಲ್ಲೇ ಅವರವರೇ ತೊಗೊಳ್ತಾ ಇದ್ದಾರೆ. ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಗಳು ಹೋಗ್ತಾ ಇದೆ ಸರ್. ಈಗ ಬೇರೆ ಕಡೆ ಇಟ್ಕೊಂಡು ಮಾರ್ಬೋದಾ ಈಗ ಹಳ್ಳಿಲೇ ಸರ್? ಹಳ್ಳಿ ಕಡೆ ಮಾಡೋರಿಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಸೊ ಅವ್ರು ಅಲ್ಲೇ ಡೀಲರ್ ತಗೊಂಡು ಅಲ್ಲೇ ಸೇಲ್ ಮಾಡ್ಬೋದು. ಅವ್ರದೇ ಒಂದು ಸಣ್ಣ ಅಂಗಡಿ ಇತ್ತು, ಅಲ್ಲಿ 10 ಇಟ್ಕೊಂಡು ಮಾರ್ಬೋದಾ? ಮಾಡ್ಬೋದು ಸರ್, ಮಾಡ್ಬೋದು. ಸೇಲ್ ಮಾಡ್ಬೋದು. ಆ ಥರ ಮಾರ್ಜಿನಲ್ಲಿ ಕೊಡ್ತೀರಾ? ಹೌದೌದು ಸರ್. ಅವರು ಇಷ್ಟೊಂದು ಇರುತ್ತೆ, ಅವ್ರು ಮಾರ್ಜಿನಲ್ಲಿ ಕೊಡ್ತೀವಿ. ಅವ್ರು ಅಲ್ಲೇ ಇಟ್ಕೊಂಡು ಸೇಲ್ ಮಾಡ್ಬೋದು ಸರ್. ಬಟ್ಟೆ ಎಲ್ಲ ತೆಗ್ದಾದ್ಮೇಲೆ ನೋಡಿ, ಈಗ ಇರೋ ಬಟ್ಟೆ ಎಲ್ಲ ತೆಗ್ದಿದ್ದೀನಿ. ಬಟ್ಟೆ ಎಲ್ಲ ತೆಗ್ದಾದ್ಮೇಲೆ ನೋಡಿ ಜಸ್ಟ್ ಇದನ್ನು ತೆಗೆದು ಹೊರಗಡೆ ಬಿಟ್ರಾಯ್ತು. ಎಲ್ಲ ಖಾಲಿ ಆಗಿಬಿಡುತ್ತೆ. ಇದರ ಕ್ಲೀನಿಂಗ್ ಏನಿಲ್ಲ ಸರ್. ಸೊ ಒಳಗಡೆ ಏನಾರು ಗಲೀಜಿದ್ರೆ 1-2 ಜಗ್ ನೀರು ಹಾಕಿದ್ರೆ ಅದು ಕ್ಲೀನ್ ಆಗಿಬಿಡುತ್ತೆ ಸರ್. ಇದೇ ಗಲೀಜ್ ನೀರಿಗೆ 5 ನಿಮಿಷ ಟೈಮರ್ ಆನ್ ಮಾಡಿಕೊಂಡು ಮ್ಯಾಟ್ಗಳು, ಶೂಗಳು, ಮನೆ ಒರೆಸೋ ಬಟ್ಟೆ ಎಲ್ಲ ಹಾಕೋಬೋದು ಸರ್. ನೋಡಿ ಸರ್, ಬಾಹುಬಲಿ ಫಿಲಮಲ್ಲಿ ಎತ್ಕೊ ಹೋಗ್ತಾರೆ ಆ ರೀತಿ ಎತ್ಕೊಂಡು ಹೋಗ್ಬೋದು. ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು ನಮ್ಮ ವಾಷಿಂಗ್ ಮಿಷಿನ. ಹೌದು ಸರ್, ಅಷ್ಟು ಲೈಟ್ ವೇಟ್ ಇರುತ್ತೆ ಸರ್. ಇದು ಟೋಟಲ್ ಬಂದು 12 kg ಇರುತ್ತೆ ಬಾಕ್ಸ್ ಸಮೇತ ಸರ್. ನೋಡಿ ಇದು ನೋಡಿ 8 kg 4,000 ನೋಡಿ. 9 kg ಅದು 4,500. 6 kg ಬಂದು 3,500 ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ.
ಎಲ್ಲಿಗಾದ್ರೂ ಕಳಿಸ್ಕೊಡ್ತೀವಿ ಸರ್ ನಾವು. ಬೇರೆ ಹಳ್ಳಿ ಆದ್ರೂ ಕಳ್ಸ್ಕೊಡ್ತೀರಾ? ಸರ್ ಹಳ್ಳಿ ಆದರೂ ಕಳಿಸ್ಕೊಡ್ತೀವಿ, ಅಲ್ಲೇ ಡೀಲರ್ಸ್ ಇರ್ತಾರೆ, ಡೀಲರ್ ಕೊಡ್ತೀವಿ. ಇಲ್ಲ ಅಂತ ನಾವೇ ಬೇಕು ಅಂದರೆ ಇಲ್ಲಿಂದ ನಿಮಗೆ ಹೆಂಗಿರುತ್ತೆ ಆ ಇದ್ರ ಮೇಲೆ ಕಳಿಸ್ಕೊಡ್ತೀವಿ. KSRTCಗೆ ಹಾಕ್ತೀವಿ, ಬಸ್ಗೆ ಹಾಕ್ಕೊಡ್ತೀವಿ. ನಿಮ್ಗೆ ಏನು ಫೆಸಿಲಿಟಿ ಇರುತ್ತೆ ಅದನ್ನ ನೋಡಿ ಹಾಕ್ಕೊಡ್ತೀವಿ ಸರ್. ಬೆಂಗಳೂರು ಆದ್ರೆ ನೀವೇ ತಲುಪ್ತೀರಾ? ಬೆಂಗಳೂರು ಆದರೆ ನಾವೇ ಡೆಲಿವರಿ ಕೊಡ್ತೀವಿ, ಹೋಮ್ ಡೆಲಿವರಿ ಕೊಡ್ತೀವಿ. ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ. ದಿನಸಿ ಅಂಗಡಿ ಇದೆ, ಹೋಮ್ ಅಪ್ಲೈನ್ಸ್ ಇದೆ, ಎಲ್ಲ ಕಡೆ ಇಟ್ಕೊಂಡು ಸೇಲ್ ಮಾಡ್ಬೋದು ಸರ್. ನಮ್ಮ ಓನರ್ಗೆ ಇಷ್ಟು ಪೀಸ್ ಅಂತ ಆರ್ಡ್ರ್ ಮಾಡಿದ್ರೆ ಅವ್ರು ಕಳಿಸ್ಕೊಡ್ತಾರೆ, ನೀವೇ ಅಲ್ಲೇ ಸೇಲ್ ಮಾಡ್ಬೋದು ಸರ್. ಇದರಿಂದ ಅವರು ಅರ್ನಿಂಗ್ಸ್ ಮಾಡ್ಬೋದಾ? ಹೌದು ಸರ್, ಅವರು ಅರ್ನಿಂಗ್ಸ್ ಮಾಡ್ಬೋದು, ಅದ್ರ ಮೇಲೆ ಅವ್ರು ಇಟ್ಕೊಂಡು ಅವರು ಮಾಡ್ಬೋದು. ಸರ್ ಈಗ ಯಾರಿಗಾರ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಹೆಂಗ್ ಮಾಡೋದು? ಸರ್ ನಂಬರ್ ಕೊಟ್ಟಿರ್ತೀವಿ, ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ ಸರ್.